ಅಪ್ಪ ಅವ್ರು ಮಾಡ್ಕೊಳ್ಳಿ, ಇನ್ನೊಬ್ರು ಮಾಡ್ಕೊಳ್ಳಿ, ಬಟ್ಟೆ ಬಿಚ್ಚಿಬಿಟ್ಟು ಕುಣ್ಕೊಳ್ಳಿ, ನಮ್ಗೆ ರಾಜ್ಯಕ್ಕೆ ಒಳ್ಳೇದು ಮಾಡಲಿ ಅಂತ ಕೇಳ್ತೀವಿ ಅಷ್ಟೇ ವಿನ ಇವತ್ತಾಗಿರ್ತಕ್ಕಂಥ ಅವ್ಯವಸ್ಥೆ ಏನಿದೆ, ರಾಜ್ಯದ ಜನರಲ್ಲಿರ್ತಕ್ಕಂಥ ಗಾಢಾಂಧಕಾರವಾದ ಒಂದು ವ್ಯವಸ್ಥೆ ಏನಿದೆ ಅಲ್ರಿ, ಯಾವುದಾದ್ರು ಒಂದೇ ಒಂದು ನೆಪ್ಪು ನೇರಲಾಗಿ ಆಗ್ತಾಯಿದ್ದೀರಿ. ಅದ್ರ ಬಗ್ಗೆ ಚಿಂತೆ ಮಾಡಿರಿ. ಸಿದ್ದರಾಮಯ್ಯ ಸಾಹೇಬ್ರೆ ಕಳೆದೋಗಿದ್ದೀನಿ ಅಂತ ಪದೇ ಪದೇ ನಾನು ಹೇಳಿದ್ದೀನಿ, ಇವತ್ತು ಹೇಳ್ತೀನಿ. ಏನಕ್ಕೋಸ್ಕರವಾಗಿ ನಾನು ಇರ್ತೀನಿ? ಯಾರು ನಿಮ್ಗೆ ನಾವು ತೊಂದರೆ ಕೊಟ್ಟಿದ್ದೀವ? ತೊಂದರೆ ಕೊಟ್ಟಿರೋ ಅವ್ರ ಪಾರ್ಟಿಯವ್ರು ಯಾರು ಮಾಡಿದ್ದಾರೆ ಹೇಳಿ. ಅದನ್ನು ಬಿಟ್ಟು ನಾನು ಏನೋ ಮಾಡೋದು ಡೈವರ್ಟ್ ಮಾಡಿಕೊಂಡು ಜನರಿಗೆ ಏನಾಗಿದೆ ಸವಲತ್ತು ಕೊಡುವಾಗ ಕೆಲಸ ಕಾರ್ಯಗಳು ಮಾಡೋದು ಬಿಟ್ಟು ಇಷ್ಟೊಂದು ಮಳೆ ಬಂದು ಗುಂಡಿ ಮುಚ್ಚೋ ಕೆಲಸ ಆಗಿಲ್ಲ, ಮತ್ತೊಂದಿಲ್ಲ, ಮಗದೊಂದಿಲ್ಲ, ಅದ್ರ ಬಗ್ಗೆ ನೋಡ್ರಿ ಅಂದರೆ ಅದೇನೋ ನನಗೆ ಗೊತ್ತಿಲ್ಲ. ಇವರಿಬ್ಬರಿಗೂ ಒಳ ಒಪ್ಪಂದ ಆಗಿದೆ ಅಂತ ಕಾಣಿಸ್ತದೆ. ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವರು ಒಳ ಒಪ್ಪಂದ ಮಾಡಿಕೊಂಡು ಇಬ್ಬರು ಸೇರ್ಕೊಂಡು ಜನರನ್ನ ಎಲ್ಲ ಒಂದು ಕಡೆ ಯಾಮಾರಿಸ್ತಾ ಇದ್ದಾರೆ ಅನ್ನೋದು ನನ್ನ 45 ವರ್ಷದ ಅನುಭವ. ಇದು ಬಿಟ್ಟು ನೀವೇನಾದ್ರು ಮಾಡ್ಕೊಳ್ಳಿ, ರಾಜ್ಯಕ್ಕೆ ನೀವೇನು ಬಂದಿದ್ದೀರಿ ಆ ಕೆಲಸ ಮಾಡೋದಕ್ಕೆ ಆದ್ಯತೆ ಕೊಡ್ರಿ. ನಿಮ್ಮನ್ನು ಯಾರು ಕೇಳೋರೆ? ಅದನ್ನು ನೀವು ಮಾಡ್ಕೋಬೇಕಾಯ್ತು. ರಾಹುಲ್ ಗಾಂಧಿ ನಿಮ್ಮ ನಾಯಕರುಗಳ ಹತ್ರ ದಿನ ಬೆಳಗಾದರೆ ಪತ್ರಿಕೆಗಳಲ್ಲಿ ಹೇಳ್ಕೊಂಡು ಎಲ್ಲ ಒಂದು ಕಡೆ ನಿಮ್ಮದೇ ಆದಂಥ ಒಂದು ವ್ಯವಸ್ಥೆಯಲ್ಲಿದ್ದು 6.5-7 ಕೋಟಿ ಜನರನ್ನು ಯಾಕೆ ದಾರಿ ತಪ್ಪಿಸ್ತೀರಾ? ಅವ್ರು ಕೊಡಬೇಕಾಗಿರೋ ಸವಲತ್ತು ಬದಲು ಕೊಡೋದು ಕಲ್ತ್ಕೊಳ್ಳಿ. ನೀವು ಯಾರು ಈ ಒಂದು ದಿನ ಆಯಿತು ಕೂಡ ನೀವು ಮುಖ್ಯಮಂತ್ರಿನೇ. ಅವತ್ತಿನ ದಿನ ನೀವೇನು ಮಾಡಿದ್ದೀರಿ ರಾಜ್ಯಕ್ಕೆ, ರಾಜ್ಯ ಜನರಿಗೆ ಅನ್ನೋದ್ರ ಬಗ್ಗೆ ನೀವೆಲ್ಲ ಒಂದು ಕಡೆ ಉತ್ತರ ಕೊಡಬೇಕೇ ವಿನ ನಾನೇ ಇರ್ತೀನಿ ನೀವು ಇದ್ದಿರೋ ಬಿಟ್ಟಿದ್ದಾರೋ ಇಲ್ಲ ನಿಮ್ಮ ಪಂಚೆ ಇನ್ನೊಬ್ರು ಹೇಳಿದ್ದಾರೋ ನಮ್ಗೆ ಗೊತ್ತಿಲ್ಲ. ಆ ಕೆಲಸ ಮಾಡ್ತಾರೋ ನಿಮ್ಮವ್ರೇನೆ, ನಾವಲ್ಲ. ಅದಕ್ಕೆ ನೀವೇನಾದ್ರು ಮಾಡ್ಕೊಳ್ಳಿ. ಜನರಿಗೆ ಏನಾಗಬೇಕಾಗಿದೆ, ಜನರಿಗೆ ಏನು ಕೊಡಬೇಕಾಗಿದೆ ಅದು ಕೊಡ್ರಿ. ಮೊದಲು ಅಭಿವೃದ್ಧಿ ಕಡೆ ಚಿಂತನೆ ಮಾಡಿ, ಅಭಿವೃದ್ಧಿಗೋಸ್ಕರವಾಗಿ ಹಣ ಬಿಡುಗಡೆ ಮಾಡಿ, ಅಭಿವೃದ್ಧಿಗೋಸ್ಕರವಾಗಿ ಏನೇನು ಸವಲತ್ತುಗಳನ್ನು ಕೊಡಬೇಕಾಗಿದ್ದು ಕೊಡೋದು ಕಲ್ತ್ಕೊಡ್ರಿ. ಇಲ್ಲಪ್ಪ, ಜನರನ್ನ ದಾರಿ ತಪ್ಪಿಸೋದಕ್ಕೆ ಇವರಿಬ್ಬರು ಒಟ್ಟಿಗೆ ನಾಟಕ ಆಡ್ತಾವ್ರೆ. ಇವರಿಬ್ಬರು ಒಟ್ಟಿಗೆ ನಾಡ್ತಾವ್ರೆ. ಅದಕ್ಕೆ ಕೃಪಾಪೋಷಿತ ನಾಟಕ ಮಂಡಳಿ ಕಾಂಗ್ರೆಸ್ ಹೈಕಮಾಂಡ್ ಅದನ್ನು ಮಾಡ್ತಾ ಇದ್ದಾರೆ. ಆ ಕೃಪಾಪೋಷಿತ ನಾಟಕ ಮಂಡಳಿಯಲ್ಲಿ ಹೈಕಮಾಂಡೇ ಮಾಡಿಸ್ತಾ ಇದ್ದಾರೋ ಇಲ್ಲ ಇವರಿಬ್ಬರೇ ಹೈಕಮಾಂಡ್ ಮಾಡಿಸ್ತಾ ಇದ್ದಾರೋ ಗೊತ್ತಿಲ್ಲ. ಭಗವಂತ ನೋಡಬೇಕು. ಇದು ನಮ್ಗೆ ಅವಶ್ಯಕತೆ ಇಲ್ಲ. ನಮ್ಗೆ ಅವಶ್ಯಕತೆ ಒಳ್ಳೆ ಆಡಳಿತ ಕೊಡೋಕ್ಕಾಗದೆ ಹೋದರೆ ದಯವಿಟ್ಟು ನೀವು ನಿರ್ಗಮಿಸೋದು ಒಳ್ಳೆಯದು. ಬಿಕ್ಕಟ್ಟು ಇಲ್ಲ, ಇಕ್ಕಟ್ಟು ಇಲ್ಲ. ಎಲ್ಲೋ ನಮ್ಮ ಹೈಕಮಾಂಡ್ಗೆ ಪ್ರತಿಯೊಂದು ಗೊತ್ತಿದೆ, ಮಾಹಿತಿ ಇದೆ. ಅವ್ರು ಏನು ತೀರ್ಮಾನ ಮಾಡ್ತಾರೋ ಮಾಡ್ತಾರೆ. ನನಗಂತೂ ಕೆಲಸ ಕೊಟ್ಟವ್ರೆ, ಸಿಟಿ ರವಿ ಕೆಲಸ ಇಲ್ಲ. ಹಾಗಾಗಿ ನಂದು ಕೆಲಸ ಕೊಟ್ಟವ್ರೆ. ಆ ಕೆಲಸನ ನಾನು ನಿಷ್ಕಲ್ಮಸವಾಗಿ ಇಡೀ ದೇಶ ಮೆಚ್ಚುವಾಗೆ ನನ್ನ ಕೆಲಸ ನಾನು ಮಾಡ್ತಾಯಿದ್ದೀನಿ. ಇವಾಗ ರಾಷ್ಟ್ರೀಯ ಅಧ್ಯಕ್ಷ ಆದಮೇಲೆ ಇವೆಲ್ಲವೂ ಕೂಡ ಬಗೆಹರಿತು. ಅಲ್ಲ, ಇನ್ನೊಂದಷ್ಟು ಜಾಸ್ತಿ ಆದರೆ ನಮಗೇನು ತೊಂದರೆ ಇಲ್ಲ. ಅಲ್ಲ, ಒಂದು ನಿಮಿಷಪ್ಪ, ಯಾಕಪ್ಪ ಇವೆಲ್ಲ ಮಾಡ್ತಿರೋ ತಂದೆ? ಅವನೇನೋ ನನ್ನ ಹತ್ರ ಚೆನ್ನಾಗಿ ಅವನೇ ನಾಳೆ ಬರ್ದೇವ್ರು ಅವನು ಬರ್ದೇ ಹೋಯ್ತಾನೆ ಮೇಲೆ ಎಲ್ಲ ಒಂದು ಕಡೆ. ಹಂಗಾಗಿ ನನಗೆ ಒಬ್ಬ ಕಿರಿಯ ತಮ್ಮ, ಸ್ವಲ್ಪ ನನಗೆ ಆತ್ಮೀಯತೆ ಇರೋದ್ರಿಂದ ಹೋಗಪ್ಪ ಬಾರಪ್ಪ ಅಂತೀವಿ. ಅದಕ್ಕೆ ಒಂದು ಮಾತು ಹೇಳ್ತೀನಿ, ಪ್ರತಿಯೊಂದಕ್ಕೂ ಕೂಡ ಪಕ್ಷದ ವರಿಷ್ಠರು ಮತ್ತು ಈ ದೇಶ, ರಾಜ್ಯ, ಪಾರ್ಟಿ ನಮಗೆ ದೊಡ್ಡದು, ಪಾರ್ಟಿಗಿನ್ನ ದೊಡ್ಡದು ದೇಶ. ಆ ದೇಶಕ್ಕೋಸ್ಕರವಾಗಿ ನಮ್ಮ ನಾಯಕರುಗಳು ತೆಗೆದುಕೊಳ್ಳೋ ತೀರ್ಮಾನಗಳೇನಿದೆ ಆ ತೀರ್ಮಾನಕ್ಕೆ ನಾವೆಲ್ಲ ಬದ್ಧರಾಗಿದ್ದೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.